ದೇವರ ವಾಕ್ಯ ಭಾಳ ಪ್ರಾಮುಖ್ಯವಾದದ್ದು. ದೇವರ ವಾಕ್ಯ ಜೀವವುಳ್ಳ ವಾಕ್ಯ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇಳೋದಕ್ಕೆಲ್ಲರೂ ತಮ್ಮ ತಮ್ಮ ಹೃದಯಗಳನ್ನು ತೆಗೆದು ದೇವರ ವಾಕ್ಯ ಸಂದೇಶವನ್ನು ಕೇಳ್ರಿ. ಇದು ಭಾಳ ಪ್ರಾಮುಖ್ಯವಾದ ವಾಕ್ಯವಾಗಿದೆ. ದೇವರ ವಾಕ್ಯಕ್ಕೋಸ್ಕರ ಯೆಶಾಯನ ಬರೆದ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಯೆಶಾಯನ ಬರೆದ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯ. ಈ ಒಂದು ವಾಕ್ಯದಲ್ಲಿ ಅನೇಕ ವಿಷಯಗಳನ್ನು ಅಡಗಲ್ಪಟ್ಟಿದ್ದಾವೆ. ಅನೇಕ ವಿಷಯಗಳು ನಾವು ಮೊದಲನಾಗ ಒಂದೊಂದೇ ಅದನ್ನು ನೋಡೋದಾದರೆ, ಒಂದು ಮಗು ನಮಗಾಗಿ ಹೇಳ್ರಿ ಹುಟ್ಟಿದೆಯಷ್ಟೇ. ನಮಗಾಗಿ. ಹಲ್ಲೆಲೂಯಾ. ಯಾರಿಗಾಗಿ? ನಮಗಾಗಿ. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ 7 ವಿಷಯಗಳಿದ್ದಾವೆ. ಒಂದು ಮಗು ನಮಗಾಗಿ, ಎಲ್ಲರೂ ಸೇರಿ ಹೇಳ್ರಿ, ನಮಗಾಗಿ ಹುಟ್ಟಿದೆ. ಯಾರದು? ಯೇಸುನೇ. ಹಲ್ಲೆಲೂಯಾ. ಯೇಸು ಯಾರಿಗೋಸ್ಕರ ಹುಟ್ಟಿದ್ದಾರೆ? ನಮಗೋಸ್ಕರ ಹುಟ್ಟಿದ್ದಾರೆ. ಹಲ್ಲೆಲೂಯಾ. ಯಾವಾಗ ಏನು ವಿಷಯ ಎಂದರೆ, ಅದೇ 9ನೇ ಅಧ್ಯಾಯದಲ್ಲಿ ನಾವು 1-2 ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವೆನ್ನಿಲ್ಲ. ಅಂಧಕಾರವನ್ನು ಏನೂ ಇಲ್ಲ. ಪೂರ್ವಕಾಲದಲ್ಲಿ ಜಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನ ಅವಮಾನಕ್ಕೆ ಗುರಿ ಮಾಡಿದನು. ಕತ್ತಲೆಯಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಒಂದು ದೊಡ್ಡ ಬೆಳಕು ಕಾಣಿಸಿತು. ಹಲ್ಲೆಲೂಯಾ. ಒಂದು ಮಗು ಯಾರಿಗಾಗಿ ಹುಟ್ಟಿದೆ? ಕತ್ತಲೆಯಲ್ಲಿ ಸಂಚರಿಸಿದವರಿಗೆ ಒಂದು ದೊಡ್ಡ ಬೆಳಕು ಕಾಣಿಸಿತು. ದೇವರ ಮಕ್ಕಳೇ, ಈ ಪ್ರಪಂಚದಲ್ಲಿ ಕತ್ತಲೆಯಲ್ಲಿ ನಡೆಯೋರು ಅನೇಕರಿದ್ದಾರೆ. ಕತ್ತಲೆಯಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಕತ್ತಲೆ ಯಾವ ದೇವರು ಅಂತ ಗೊತ್ತಿಲ್ಲ. ನಾವು ಯಾರನ್ನ ಆರಾಧನೆ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಕತ್ತಲೆಯಲ್ಲಿ ತಿರುಗಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಕತ್ತಲೆಯಲ್ಲಿ ತಿರುಗಾಡುವ ಜನರಿಗೆ ಒಂದು ದೊಡ್ಡ ಬೆಳಕು. ಯಾರೇ ಆ ಬೆಳಕು? ಯೇಸುನೇ ಆ ಬೆಳಕು. ಯೇಸು ಹೇಳಿದಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೀನಿ. ಹಲ್ಲೆಲೂಯಾ. ಯೇಸು ಲೋಕಕ್ಕೆ ಬೆಳಕು ಕೊಡೋದಕ್ಕೋಸ್ಕರ ಬಂದನು. ಕತ್ತಲೆಯಲ್ಲಿರುವವರಿಗೆ. ಕೆಲವರು ಭಾಳ ಕತ್ತಲೆಯಲ್ಲಿದ್ದಾರೆ. ಕತ್ತಲೆಯಲ್ಲಿ ಅಂದರೆ ಏನು? ಕತ್ತಲೆ ಯಾವುದಕ್ಕೆ ಸಾದೃಶ್ಯ? ಪಾಪಕ್ಕೆ ಸಾದೃಶ್ಯ, ಸೈತಾನಿಗೂ ಸಾದೃಶ್ಯ. ಸೈತಾನ್ ಕತ್ತಲೆ ಇಷ್ಟಪಡ್ತದೆ, ಬೆಳಕು ಇಷ್ಟಪಡಲ್ಲ. ಸೈತಾನು ಬೆಳಕು ಇಷ್ಟಪಡಲ್ಲ, ಅವನು ಕತ್ತಲೆ ಬೇಕು. ಕತ್ತಲೆ ಕ್ರಿಯೆಗಳು ನಡೆಸುವರು, ಪಾಪದಲ್ಲಿ ಜೀವಿಸುವರು. ಹಲ್ಲೆಲೂಯಾ. ಕತ್ತಲೆ ಜೀವಿತ. ಆ ಕತ್ತಲೆ ಜೀವದಲ್ಲಿ ಜೀವಿಸುವುದಕ್ಕೋಸ್ಕರ ಒಂದು ಮಗು ಯಾರಿಗೋಸ್ಕರ? ನಮಗೋಸ್ಕರ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ ಆ ವಾಕ್ಯವನ್ನು. ಮತ್ತೆ 2ನೇದಾಗಿ ನಮಗೋಸ್ಕರ ಹುಟ್ಟಿದ್ದಾನೆ. ಮತ್ತು ವರದ ಮಗನು ನಮಗೆ ದೊರೆತನು. ಆ ವರದ ಮಗನು ನಮಗೆ ದೊರಕನು. ಯಾರಿಗೆ? ಎಷ್ಟು ಜನ ಸಿಕ್ಕಿದ್ರಿ ಆ ವರದ ಮಗನು? ಹಲ್ಲೆಲೂಯಾ. ಒಂದು ಮಗು ನಮಗಾಗಿ ಹುಟ್ಟಿದೆ. ಆ ಮಗು ಯಾರಿಗೆ ಸಿಕ್ಕಿದೆ? ಎಷ್ಟು ಜನ ಸಿಕ್ಕಿದೆ ಅಲ್ರಿ? ಯೇಸು ಯಾರ್ಯಾರಿಗೆ ಸಿಕ್ಕಿದೆ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಯಾರಿಗೆ ಸಿಕ್ಕಿದರೆ ಅವರು ಇವತ್ತು ಧನ್ಯರು. ಅವನ ಲೋಕಕ್ಕೆ ಬೆಳಕಾಗಿದ್ದಾನೆ. ಕತ್ತಲೆ ಅವನಲ್ಲಿಲ್ಲ. ಎಷ್ಟು ಮಾತ್ರವೂ ಕತ್ತಲೆ ಅವನಿಲ್ಲ. ಪಾಪ ಅವನು ಇಷ್ಟಪಡಲ್ಲ. ಯೇಸುವನ್ನು ನೋಡಿದರೆ ಕತ್ತಲೆ ಓಡೋಗ್ತವೆ. ಬೆಳಕು ಬಂದಾಗ ಯಾವ ರೀತಿ ಕತ್ತಲೆ ಹೋಗುತ್ತೋ, ಯೇಸು ಈ ಪ್ರಪಂಚದಲ್ಲಿ ಬಂದಾಗ ಕತ್ತಲೆ ಹೊರಟೋಗ್ತದೆ. ಹಲ್ಲೆಲೂಯಾ. ಆ ಯೇಸುವನ್ನು ನೀವು ಸ್ವೀಕಾರ ಮಾಡ್ತೀರಾ? ಯೇಸುವೇ, ನನ್ನಲ್ಲಿರೋ ಕತ್ತಲೆಯನ್ನೆಲ್ಲ ತೆಗೆದಾಕಪ್ಪ, ನನ್ನಲ್ಲಿರುವ ಎಲ್ಲ ಪಾಪಗಳನ್ನು ನೀನು ತೆಗೆದಾಕಪ್ಪ. ಹಲ್ಲೆಲೂಯಾ. ಆ ಕತ್ತಲೆ ಅನುಭವದಲ್ಲಿ ಯಾರಾದರೂ ಜೀವಿಸುವುದಾದರೆ ಆ ಯೇಸುವನ್ನು ಕರೀರಿ. ಯೇಸು ನಿಮ್ಮ ಹೃದಯಕ್ಕೆ ಬರ್ತಾರೆ, ಕತ್ತಲೆಯನ್ನು ತೆಗೆದಾಕ್ತಾರೆ.